ಗೊತ್ತಿಲ್ಲ. ಅಂತಹ ಅಮಾಯಕ ವ್ಯಕ್ತಿಗಳನ್ನೇ ಇವ್ರು ಹಿಂಗ್ ಮಾಡಿದ್ದಾರೆ ಅಂದ್ರೆ ನಮಗೆ ರಕ್ಷಣೆ ಕೊಡೋರು ಯಾರು? ನಿಮ್ಗೆ ಅಮಾಯಕರನ್ನ ಕರ್ಕೊಂಬಂದಿರೋದು ನಿಮ್ಗೆ ಆಕ್ರೋಶಕ್ಕೆ ಕಾರಣ. ಯಾರು ಕೆಲಸ ಮಾಡಿದಾರೆ ಆ ಕಿಡಿಗೇಡಿ ಕೃತ್ಯ ಅವ್ರನ್ನ ಅರೆಸ್ಟ್ ಮಾಡಬೇಕು. ಖಂಡಿತ ಮಾಡ್ಲಿ, ಅವ್ರಿಗೆ ಶಿಕ್ಷೆ ಕೊಡ್ಲಿ, ನಮ್ದು ನೋ ಅಬ್ಜೆಕ್ಷನ್. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು, ಯಾರಾದ್ರೂ ತಪ್ಪು ಮಾಡಿರ್ಲಿ. ಬಟ್ ಅಮಾಯಕರನ್ನ ಈ ರೀತಿ ರಾತ್ರಿ ನೈಟ್ ಬಂದು ನುಗ್ಗಿದ್ರಲ್ಲ, ಅದು ತುಂಬಾ ಭಯ ಹುಟ್ಟಿಸ್ಬಿಟ್ಟಿದೆ ಸರ್ ನಮ್ಗೆ. ನಾವ್ ಹೆಂಗಪ್ಪ ಇರೋದು ಅಂತ ನಮ್ಗೆ ಭಯ ಹುಟ್ಟಿಸ್ಬಿಟ್ಟಿದೆ. ಆ ತರ ಒಂಥರ ಭಯದಲ್ಲೇ ಊಟ ಮಾಡಿಲ್ಲ, ನಿದ್ದೆ ಇಲ್ಲ, ಮಕ್ಳಿಗೆ ತೊಡೆ ಮೇಲೆ ಹಾಕೊಂಡ್ ಮಲ್ಗಿದೀವಿ ನಾವು. ಅಪ್ಪ ಅಂದನ್ನ ಕೇಳ್ತಾರೆ, ಯಾರನ್ನ ತೋರ್ಸೋದು ಸರ್? ನಾವು ಚಿಕ್ಕ ಮಕ್ಳು ಇರ್ತಾರೆ, ಯಾರನ್ನ ತೋರ್ಸಕ್ಕಾಗುತ್ತೆ ನಾವು ಹೇಳಿ? ಬೆಳಿಗ್ಗೆ ಬೆಚ್ಚಿ ಮನೇಲಿ ಪಾಪು ಎದ್ ನಿಂತ್ಕೊಳ್ಳುತ್ತೆ, ನನ್ನ ಅಪ್ಪ ಎಲ್ಲಿ, ನಮ್ಮ ಅಪ್ಪ ಎಲ್ಲಿ ಅಂತ. ಯಾರಿಗ್ ನಾನು ತಂದು ತೋರ್ಸೋದು? ಮತ್ತೆ ಫೈನಲ್ ಆಗಿ ನಾನು ಹೇಳೋದಿಷ್ಟೇ ಸರ್, ಇದಾದ್ಮೇಲೆ ಸರಿ ಹೊಂದ್ಕೋಬೇಕು, ಆಗೋಗುತ್ತೆ. ಅದು ಹೇಗೋ ಮಿನಿಸ್ಟ್ರು ಬರ್ತಾರೋ ಏನೋ ಬರ್ತಾರೋ, ಬಟ್ ಇದಕ್ಕೆಲ್ಲ ನಿರ್ಲಕ್ಷ್ಯಕ್ಕೆ ಕಾರಣಕರ್ತ ಯಾರಾಗಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದು ಪೊಲೀಸ್ನವರಿಂದನೇ ಆಗಿದೆ ಅಂತ ಆಗಿರ್ಲಿ, ಅಥವಾ ರಾಜಕೀಯದವರೇ ಆಗಿರ್ಲಿ, ಮಿನಿಸ್ಟರ್ಗಳೇ ಆಗಿರ್ಲಿ, ಅಥವಾ ನಮ್ಮ ಮುಖಂಡರೇ ಆಗಿರ್ಲಿ, ಅಥವಾ ಅವ್ರ ಮುಖಂಡರೇ ಆಗಿರ್ಲಿ, ಯಾರಿಗಿಂತ ನಿರ್ಲಕ್ಷ್ಯ ಆಗಿದೆ. ಇಷ್ಟೆಲ್ಲ ಹೊತ್ಕೊಂಡು ಉರಿಬೇಕು ಅಂದ್ರೆ, ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲೂ ಬರ್ತಾ ಇದೆ ಅಲ್ವಾ, ಇಷ್ಟೆಲ್ಲ ಹೊತ್ಕೊಂಡು ಉರಿಬೇಕು ಅಂದ್ರೆ ಮೇನ್ ಕಾರಣಕರ್ತ ಯಾರಾಗಿರ್ತಾರೆ ಅವ್ರ ಹ್ಯಾಂಡ್ ಅಲ್ಲೇ ಇರ್ತಿತ್ತು ಅಲ್ವಾ, ಅವರ ಕಂಟ್ರೋಲ್ ತರ್ಕೋಬಹುದಿತ್ತು. ಇಷ್ಟೆಲ್ಲ ಏನ್ ಮಾಡ್ಬೇಕಾ ಅವಶ್ಯಕತೆನೇ ಆಗ್ತಾ ಇರ್ಲಿಲ್ಲ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್, ಓಕೆನಾ? ಹಾಗಾಗಿ ಅವ್ರಿಗೂ ಆಗ್ಲಿ, ಅವ್ರ ಮೇಲೇನೂ ಕ್ರಮ ತಗೊಳ್ಳಿ ಅಷ್ಟೇ. ನನ್ನ ಅಭಿಪ್ರಾಯ ಇಷ್ಟೇ ಸರ್. ಆಗಿರೋರ್ಗೆ ಆಗ ಯಾರ್ದು ಅಮಾಯಕಿರ್ತಾರೆ ಅವ್ರಿಗೆ ಬಿಟ್ಕೊಳ್ಸ್ಲಿ. ಇಲ್ದ ಇಷ್ಟೆಲ್ಲ ನಾನು DC ಅವ್ರಿಗೂ ಇದೇ ಕೇಳೋದು, ಕುಮಾರ್ ಸರ್ ಇದಾರಲ್ಲ ಅವ್ರಿಗೂ ನಾವು ಇದೇ ಕೇಳೋದು ಅಷ್ಟೇನೆ. ಏನಂದ್ರೆ MLA ಇದ್ದಾರೆ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸರ್ಗೂ ನಾವು ಇದೇ ಕೇಳೋದು. ಏನಂದ್ರೆ ಆಗ್ರಹ ಅಮಾಯಕರನ್ನ ಬಿಡಬೇಕು, ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಬೇಕು. ಖಂಡಿತ ಸರ್, ಇದ್ದೇ ನಮ್ಮ ಅದು. ಏನು ಗುಂಡಾಗಿರಿ ಮಾಡಿದ್ದಾರೆ ಪೊಲೀಸ್ ಅನ್ನೋರು, ಅವ್ರಿಗೆ ಗುಂಡಾಗಿರಿ ಏನ್ ಮಾಡಿದ್ದಾರೆ ಅವ್ರ ಮೇಲೇನು ಕ್ರಮ ತಗೋಬೇಕು, ಮತ್ತೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪೊಲೀಸ್ ಅವರಿಂದ ಏನೆಲ್ಲ ವಸ್ತುಗಳು ಹಾನಿಯಾಗಿದೆ ಅದಕ್ಕೆ ಅವರೇ ಏನಾದ್ರೂ ಪರಿಹಾರ ಕೊಡಿಸ್ಬೇಕು ಸರ್, ನಮ್ಗೆ ಖಂಡಿತ ಕೊಡಿಸ್ಬೇಕು. ಕೊಡೋವರೆಗೂ ನಾವು ಬಿಡಲ್ಲ ಸರ್. ಈ ರೀತಿ ಮತ್ತೆ ಪ್ರಕರಣಗಳು ಮರುಕಳಿಸಬಾರದು. ಇದಕ್ಕೊಂದು ಒಂದು ಕೊನೆ ಬೇಕು, ಅದಕ್ಕೂ ಒಂದು ಕೊನೆ ಬೇಕು. ನಾವು ಹೇಳೋದು ಅಷ್ಟೇನೆ, ನಾವು ಎಲ್ಲ ಚೆನ್ನಾಗೇ ಇರ್ತೀವಿ ಸರ್. ನಾವು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋದ್ರೆ ಹಿಂದೂನು ನಮ್ ಜೊತೆ ಇರ್ತಾರೆ, ಮುಸ್ಲಿಮ್ಸು ನಮ್ ಜೊತೆ ಇರ್ತಾರೆ, ಕ್ರಿಶ್ಚಿಯನ್ಸು ಇರ್ತಾರೆ. ನಾವು ಡ್ಯೂಟಿಗೆ ಹೋಗೋರು ಎಲ್ಲರ ಜೊತೆ, ಮಕ್ಕಳು ಅದೇ ತರ ನಮ್ ಜೊತೆ ಇರ್ತಾರೆ ಅಂತ ನಾವು ಕಂಡೀಷನ್ ಅಲ್ಲಿ ಇದ್ಬೇಕಾದ್ರೆ ಡೈಲಿ ಇದು ಯಾವ್ದೋ ಒಂದು ಟಾಪಿಕ್ ಗೋಸ್ಕರ ಇಷ್ಟು ದೊಡ್ಡದು ಇಶ್ಯೂ ಆಗೋಗಿದೆಯಲ್ಲ, ಅದು ತುಂಬಾ ಬೇಜಾರಾಗ್ತದೆ. ಇಲ್ಲಾಂದ್ರೆ ನೋಡಿ, ನೀವು ಇಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ನೋಡಿ ಇಷ್ಟೊಂದು ಸುಟ್ಟೋಗಿದೆ. ಇಲ್ಲಿ ಪೊಲೀಸರು ಏನ್ ಮಾಡ್ತಿದ್ರು ಅಲ್ವಾ? ಅಲ್ಲಿ ಕ್ಯಾಮ್ರಾನು ಇದೆ, ಅಲ್ಲಿ ಎಲ್ಲಾ ಪೊಲೀಸರು ಅಲ್ಲೇ ಹೊಂಟೋಗ್ಬಿಟ್ಟಿದ್ರ? ಒಂದಿಬ್ರು ಇರೋದೇ ಇಲ್ವಾ? ಯಾರು ಇಲ್ಲಿ ತಗೋಬೇಕಿತ್ತಲ್ವಾ? ತಗೊಂಡಿಲ್ಲ ಆಕ್ಷನ್. ಅದಕ್ಕೆ ಇದು ನಿರ್ಲಕ್ಷ್ಯ. ದಿಸ್ ಇಸ್ ದ ವಾಟ್, ದಿಸ್ ಇಸ್ ದ ಏನಂತ ಹೇಳ್ತೀವಿ ಅದಕ್ಕೆ. ಆದ್ರೆ ಈ ಗಲಭೆ ನಡೆಯೋದಕ್ಕೆ ಪೊಲೀಸರು ನಿರ್ಲಕ್ಷ್ಯನೇ ಕಾರಣ. ಖಂಡಿತ ಖಂಡಿತ. ಆಮೇಲೆ ನಾನು ಒಂದು ಎಜುಕೇಟೆಡ್ ವುಮೆನ್, ನನ್ನ ಮೊಬೈಲಲ್ಲಿ ಬೇಕಾದ್ರೆ ನೀವು ನೋಡ್ಬೋದು 80% ನಂಬರ್ಸ್ ಇರೋದು ಹಿಂದೂಗಳು, ಅದರಲ್ಲೂ ನನ್ನ ಸ್ಟೂಡೆಂಟ್ಸ್ಗಳದು. ನಾವೆಲ್ಲ ಇಷ್ಟೆಲ್ಲ ಬಾಂಧವ್ಯತೆಯಿಂದ ಇದ್ದೀವಿ ಅಂದಮೇಲೆ ಇಂಥ ಸಣ್ಣ ಪುಟ್ಟದೆಲ್ಲ ಆಗಿದೆ ಅಂದರೆ ಇದಕ್ಕೆ ಕಾರಣ ಯಾರು? ನಾವೆಲ್ಲ ಒಂದಾಗಿದ್ದೀವಿ ಸರ್. ಇವತ್ತಿಗೂ ಸಹ ನಾವು ದುಡ್ಡಿನ ವ್ಯವಹಾರ ಆಗಿರಲಿ, ಮಾನಸಿಕ ವ್ಯವಹಾರ ಆಗಿರಲಿ, ಏನೇ ಒಂದು ಪ್ರಾಬ್ಲಮ್ಮು ಹಿಂದೂಗಳ ಜೊತೆನೂ ಶೇರ್ ಮಾಡ್ಕೋತೀವಿ. ಅವರು ನಮ್ಮ ಜೊತೆ ಹಾಗೆ ಇದ್ದಾರೆ, ತುಂಬ ಆತ್ಮೀಯರಾಗಿದ್ದಾರೆ. ಯಾರೋ ದುರುದ್ದೇಶದಿಂದ ಮಾಡಿರುವಂತ ಕಿಡಿಗೇಡಿ ಕೃತ್ಯ ಇದು. ಖಂಡಿತ ಅಂಥವ್ರಿಗೆ ಶಿಕ್ಷೆ ಕೊಡ್ಲಿ, ನಮ್ಮಂಥವ್ರಿಗೆ ಯಾಕೆ? ನಮ್ಮಂತ ಈಗ ನಾವು ಎಜುಕೇಟೆಡ್ ಆಗಿರೋ ನಮ್ಮ ಮಕ್ಕಳಿಗೂ ಇದೇ ಹೇಳ್ಕೊಡೋದು ನಾವು, ನಾವೆಲ್ಲ ಒಂದೇ ಭಾರತದಲ್ಲಿರೋರು ನಾವೆಲ್ಲ ಒಂದೇ ಅಂತಾನೆ ನಮ್ಮ ಮಕ್ಕಳು ಅದೇ ಪಾಠ ಹೇಳ್ತೀವಿ. ನಮ್ಮ ಮಕ್ಕಳು ಫ್ರೆಂಡ್ಸ್ಗಳು ಹಾಗೆ ಇದ್ದಾರೆ, ಎಲ್ಲ ಹಿಂದೂಗಳು ಎಲ್ಲ ನಾವು ಜೊತೆಲಿ ಇದೀವಿ ಅಂದಮೇಲೆ ಈಗ ಇಂಥದ್ದೆಲ್ಲ ಯಾಕಾಗುತ್ತೆ? ಯಾರ ನಿರ್ಲಕ್ಷ್ಯದಿಂದ ಆಗುತ್ತೆ ಅದನ್ನ ಅವ್ರು ನೋಡ್ಬೇಕು ಸರ್. ಇದಿಷ್ಟು ಏನು ಠಾಣೆಗೆ ಬಂದು ಪ್ರಶ್ನೆ ಮಾಡಿದಂಥ ಮುಸಲ್ಮಾನ್ ಮಹಿಳೆಯರ ಮಾತಾಗಿರುವಂಥದ್ದು. ಅಮಾಯಕ ವ್ಯಕ್ತಿಗಳನ್ನು ಇಲ್ಲಿ ಯಾರನ್ನ ಅರೆಸ್ಟ್ ಮಾಡಕ್ಕೆ ಕರ್ಕೊಂಬಂದಿದ್ದಾರೆ ಅವ್ರನ್ನ ಮೊದಲು ಬಿಡಬೇಕು. ಅದ್ರ ಜೊತೆಗೆ ಈ ಕಿಡಿಗೇಡಿ ಕೃತ್ಯಕ್ಕೆ ಕಾರಣವಾಗಿರುವಂಥ
ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು, ಜೊತೆಗೆ ಅಂಥವ್ರಿಗೆ ಶಿಕ್ಷೆ ಕೊಡಿಸುವ ಮೂಲಕ ಈ ಮುಂದೆ ಈ ರೀತಿ ಘಟನೆಗಳು ನಡಿಬಾರ್ದು, ಆ ರೀತಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ನಾವು ಹಿಂದೂ ಮುಸ್ಲಿಂ ಎಲ್ಲ ಇಲ್ಲಿ ನಾವು ಬಾಂಧವ್ಯದಿಂದ ಬದುಕ್ತಾ ಇದ್ದೀವಿ. ನಾವು ಯಾವತ್ತೂ ಈ ರೀತಿ ಒಂದು ಈ ಘಟನೆ ನಡೀತದೆ ಅಂತ ಊಹೆನೂ ಮಾಡ್ಕೊಂಡಿರಲಿಲ್ಲ. ಆದರೆ ಈ ಥರದೊಂದು ಘಟನೆ ನಡೆದೋಗಿದೆ, ಇದು ಆಗಬಾರ್ದಾಗಿತ್ತು. ಇದಕ್ಕೆ ಯಾರು ಕಿಡಿಗೇಡಿಗಳಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು, ಅದೇ ರೀತಿ ಅಮಾಯಕರನ್ನ ಬಿಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲದ ಗಲಭೆ ಸಂಬಂಧ ನಾಗಮಂಗಲ ಪೊಲೀಸರು ಸಾಕಷ್ಟು ಮಂದಿಯನ್ನ ಬಂಧನ ಮಾಡಿದ್ದಾರೆ. ಆದರೆ ಒಂದಷ್ಟು ಮುಸ್ಲಿಂ ಮಹಿಳೆಯರು ಠಾಣೆಗೆ ಬಂದು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಮಾಯಕರನ್ನ ಬಂಧನ ಮಾಡಿದಿರಿ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಏನಾಗಿದೆ, ಯಾಕೆ ಸ್ಟೇಷನ್ಗೆ ಬಂದಿದ್ರಿ? ಸರ್, ಮಧ್ಯರಾತ್ರಿಲಿ ಬಂದು ಮನೆಗಳಿಗೆ ಅಂದ್ರೆ ವಯಸ್ಸಾಗಿರೋರ್ಗು ನೋಡಿಲ್ಲ, ಹೆಣ್ಮಕ್ಳಿದ್ದಾರೋ ನೋಡಿಲ್ವಾ, ಚಿಕ್ಕ ಮಕ್ಳಿದ್ದಾರೋ ಅಂತಾನು ನೋಡಿಲ್ಲ. ಅವರು ಡೈರೆಕ್ಟ್ ನುಗ್ಗೋದು, ಬರೀ ಗೋಡೆ ಬಾಗ್ಲೆಲ್ಲ ಒಡೆದಾಕೋದು. ಯಾರಿದ್ದಾರೆ ಚಿಕ್ಕ ಮಕ್ಳಿಗೆ ಏನಾಗುತ್ತೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಚಿಕ್ಕ ಮಕ್ಳು ಸರ್, ಒಂದೊಂದು ವರ್ಷದ ಮಕ್ಳು ನಮ್ಮ ಮನೇಲಿ ಇಟ್ಕೊಂಡಿದೀವಿ ನಾವು ಇರೋದು. ನಮ್ಮ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಯಾರು ಜವಾಬ್ದಾರರು? ಅದೊಂದು ಪಾಯಿಂಟು. ಸಿಮಿಲರ್ಲಿ ಹಾಗೆ ನಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ. ಅಂದರೆ ನಮ್ಮ ಮಾವನೇ ಇರೋದು ಡಯಾಬಿಟಿಸ್ ಪೇಷೆಂಟು, ಅವ್ರದ್ದು ರಿಪೋರ್ಟ್ಸ್ ಎಲ್ಲ ಇದೆ. ಅವ್ರದ್ದು ಏನೂ ಇಲ್ಲ, ಸುಮ್ಮನೆ ಮನೇಲಿದ್ದು ನನ್ನ ಮೊಬೈಲ್ ನೋಡ್ಕೊಂಡು ಕೂತಿದ್ದವರು ಅವ್ರನ್ನ ನುಗ್ಗಿ ಹೇಳ್ಕೊಂಡು ಬಂದಿದ್ದಾರೆ. ಅವ್ರದ್ದು ಏನು ತಪ್ಪಿತ್ತು? ಇದೆಲ್ಲ ಮಾಡ್ಬೋದಾ? ಸೊ ಇವ್ರದ್ದು ಆ್ಯಕ್ಚುಲಿ ಇವ್ರ ವರ್ಕ್ ಇವ್ರು ಮಾಡಲೇಬೇಕು ಆ್ಯಸ್ ದೇರ್ ಡ್ಯೂಟಿ. ಅವ್ರದ್ದು ಏನು ಡ್ಯೂಟಿ ಇರುತ್ತೆ ಅದನ್ನು ಅವ್ರು ವರ್ಕ್ ಮಾಡಲೇಬೇಕು. ಬಟ್ ಏನಾಗಿದೆ ಇಲ್ಲಿ, ಅವರು ಸತ್ಯಾಸತ್ಯತೆಯನ್ನು ನೋಡಬೇಕು ಅಲ್ವಾ? ಫಸ್ಟ್ ಆಫ್ ಆಲು ನೋಡಿ ಏನು ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ದೆನ್ ಇವರು ಯಾರಿಗೂ ನೋಡಿಲ್ಲ, ಯಾರೋ ಹೇಳಿದ್ರು ಅಂತ ಬಂದು ದಬ ಒಂದು ಕಡೆಯಿಂದ ಮನೆಗಳನ್ನು ಡೋರೆಲ್ಲ ಹೊಡ್ಕೊಂಡು ನುಗ್ಗಿದ್ರೆ ಯಾರಾದರೂ ಹೆಚ್ಚು ಕಡಿಮೆ ಆದರೆ ಏನು ಪ್ರಯೋಜನ? ಯಾರು ಜವಾಬ್ದಾರಿ? ಹೆಣ್ಮಕ್ಳು ಇರ್ತೀವಿ. ಇನ್ನೊಂದು, ನಿಮ್ಮ ಮನೇಲಿ ಯಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ? ಸರ್, ನಮ್ಮ ಮನೇಲಿ ಯಾರನ್ನೂ ವಶ ಪಡ್ಕೊಂಡಿಲ್ಲ. ಬಟ್ ನಮ್ಮನೆ ಪಕ್ಕದಲ್ಲೇ ಅವ್ರು ಏನು ಮಾಡಿದ್ದಾರೆ, ಒಂದು ಬಾಗ್ಲು 2 ಭಾಗ ಮಾಡಿದ್ದಾರೆ ಸರ್. 2 ಭಾಗ ಮಾಡಿ 2 ಮೆಂಬರ್ಸ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ಅವರಿಗೆ ನಾವು ಆ್ಯಸ್ ಎ ಏರಿಯಾದವ್ರು ಆಗಿದ್ಮೇಲೆ ಅವ್ರಿಗೆಲ್ಲ ನಾವು ಇದು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಸೊ ನಮ್ಮನೆ ನಾವೇನು ಮಾಡಿದ್ದೀವಿ, ಇಡೀ ರಾತ್ರಿ ಇಡೀ ಏರಿಯಾದ ಹೆಣ್ಮಕ್ಳು ಹೆಂಗಸರು ಇಡೀ ರಾತ್ರಿ ಆಚೆ ಕೂತಿದ್ದೀವಿ ಹೆದರ್ಕೊಂಡು. ಇವಾಗ ಯಾರ ಮನೆಗೆ ನುಗ್ತಾರೋ, ಯಾರ ಮನೇಲಿ ಹೇಳ್ಕೊಂಡು ಹೊಟ್ಟೋಗ್ತಾರೋ, ಯಾರಿಗೇನಾಗೋಗುತ್ತೋ. ಯಾಕಪ್ಪ ಅಂದರೆ ಹೆಣ್ಮಕ್ಳಾಗೆ ನಾವು ಹೆದರ್ಕೊಂಡು ಇದೀವಿ ಅಂದರೆ ಇವ್ರು ಪೊಲೀಸವರಾಗಿ ನಮಗೆ ರಕ್ಷಣೆ ಕೊಡೋರು ಯಾರು? ಪೊಲೀಸರು ಹೀಗೆ ಮಾಡಿದ್ಮೇಲೆ ರಕ್ಷಣೆ ಕೊಡೋರು ಯಾರು ನಮಗೆ? ನಿಮ್ಮ ಮನೇಲಿ ಯಾರು ಇಟ್ಕೊಂಡು? ನಮ್ಮ ಮಾಮ ಅವ್ರನ್ನ ಎತ್ಕೊಂಡು ಹೋಗಿದ್ದಾರೆ. ಅವ್ರು ಡಯಾಬಿಟಿಸ್ ಪೇಷೆಂಟು. ಅವ್ರಿಗೆ ಇನ್ನು ನಿನ್ನೆ ರಾತ್ರಿ ಟ್ಯಾಬ್ಲೆಟ್ಸ್ ತಿಂದಿಲ್ಲ. ಅವರು ಹಂಗೆ ಕರ್ಕೊ ಬಂದಿರೋದು. ಊಟ ಮಾಡ್ಕೊಂಡು ಕೂತಿದ್ರು. ಕೈನೂ ತೊಳ್ಯಾಕ್ ಬಿಟ್ಟಿಲ್ಲ ಸರ್. ಕರ್ಕೊ ಬಂದಿರೋದು ನಮ್ಮ ತಮ್ಮನ್ನು ಕರ್ಕೊ ಬಂದ್ಬಿಟ್ಟಿದ್ದಾರೆ. ಅವ್ರು ಹೋಗೇ ಇಲ್ಲ. ನಮಗೆ ಗೊತ್ತಿಲ್ವಾ ಯಾರ್ಯಾರು ಹೋಗಿರ್ತಾರೆ, ಯಾರ್ಯಾರು ಹೋಗಿರಲ್ಲ ಅಂತ ನಮಗೆ ಗೊತ್ತಿರಲ್ವಾ? ಮನೆಯಲ್ಲೇ ಇದ್ರಪ್ಪ ಅವರು. ನಾವು ನೋಡಿದ್ದೀವಿ, ನಾವು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ವಾ? ಪೊಲೀಸ್ನವ್ರು ಏನಂತ ಹೇಳಿದ್ರು? ಪೊಲೀಸವರು ಅವರ ಅದೊಂದು ವಿಡಿಯೋ ನೋಡಿ ಯಾರ್ದು ಮೇಲಿರುತ್ತೆ ಅದನ್ನ ನೋಡಿ 1 ನಿಮಿಷ ಅವರು ಹೇಳಿದ್ರು ಅಷ್ಟೇ. 144 ಸೆಕ್ಷನ್ ಜಾರಿ ಆಗಿದೆ, ನಾವು ಏನ್ ಮಾಡಬೇಕು ಮಾಡ್ತೀವಿ. ಯಾರ್ದು ತಪ್ಪಿದ್ದಾರೆ ಅವ್ರಿಗೆ ಶಿಕ್ಷೆನ ಕೊಡಿಸ್ತೀವಿ, ಮಿಕ್ಕವ್ರಿಗೆ ಕಳಿಸ್ತೀವಿ ಅಂತ. ಈಗ ಪೊಲೀಸ್ನವ್ರು ಹೇಳಿದ್ದಾರೆ, ಈಗ ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ, ತಪ್ಪು ಮಾಡಿರೋರು ಮಾತ್ರ ಶಿಕ್ಷೆ ಕೊಡಿಸ್ತೀವಿ ಅಂತ. ಸರ್, ಖಂಡಿತ ಕೊಡಲಿ, ನಮ್ಮದು ನೋ ಅಬ್ಜೆಕ್ಷನ್. ಬಟ್ ನೈಟ್ ಮಾಡಿದ್ರಲ್ಲ ಇವರು 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ, 6 ಗಂಟೆವರೆಗೂ ಅವರು